ಬಾಲೆ ದೋಸ್ತ ತಿರುಗಾಡಕ್ ಹೋಗೋಣ. ನಮಸ್ಕಾರ ದೋಸ್ತ, ನಾವಿವತ್ತು ಹೋಗ್ಲತ್ತೀವಿ ಒಂದು ಹೊಸ ಜಾಗಕ್ಕೆ. ಆ ಜಾಗ ನಮಗೆ ಗೂಗಲ್ ಮ್ಯಾಪ್ಸ್ ಮ್ಯಾಗ ರ್ಯಾಂಡಮ್ಲಿ ಸಿಕ್ಕದ. ಸೊ ಆ ಜಾಗ ರಿಯಲ್ ಅದ ಫೇಕ್ ಅದ ಅಂತ ನೋಡ್ಬರಮ್ಮ ಹಂಗೆ. ಲೆಟ್ಸ್ ಗೋ. ಈ ಜಾಗಕ್ಕೆ ನೀವು ಎರಡು ದಾರಿಲೇ ಹೋಗ್ಬೋದು. ಒಂದು ಮೇನ್ ರಿಂಗ್ ರೋಡ್ಲಿಂತ ಕೂಡ್ಲಿಗೆ, ಇಲ್ಲೊಂದ್ರೆ ಕಾಜಾಕೊಂಟೂರು ಒಳಗ್ಲಿಂತ ಹೋಗ್ಬೋದು. ಕಾಜಾಕೋಟ್ನೂರು ಒಳಗ್ಲಿಂತ ಹೋಗೋದ್ರಿಂದ ನೀವು 4 ವೀಲರ್ಸ್ ಹಾಕೊಂಡು ಹೊಂಟಿದೆ ಅಂದ್ರೆ ನಿಮ್ಗೆ ಟೋಲ್ ಗೇಟ್ ಬೈಪಾಸ್ ಮಾಡ್ಬೋದು ನೀವು ಇಲ್ಲಿ. ಈ ಪ್ಲೇಸ್ ನಿಮ್ಗೆ ಗುಲ್ಬರ್ಗ್ಲಿಂತ 47 to 50 ಕಿಲೋಮೀಟ್ರ್ ಆಗ್ತದೆ. ಆ್ಯಂಡ್ 1 ಇಲ್ಲ 1.5 hour ಹಿಡಿತದ ಅಲ್ಲಿಗೆ ರೀಚ್ ಆಗ್ಲಕ್ಕೆ. ನಿಮ್ಗೊಂದು ಥಿಂಗ್ ತೋರಿಸ್ತೀನಿ ನೋಡ್ರಿ. ಈ ಹೊಲದಾಗ ಸೋಲಾರ್ ಪ್ಯಾನಲ್ಸ್ ಹಾಕ್ಯಾರ್ರಿ. ಅಂದ್ರೆ 1 ಎಕರೆ ತನಕ ಹೋಗಿರ್ಬೋದು. ಕಿರಾಯ ಎಷ್ಟು ಬರ್ತದೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಆ ಪ್ರೊಸೆಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾ ಇವಾಗ ಆಲ್ರೆಡಿ ಕೂಡ್ಲಿ ದಾಟೀನಿ. ವಿಡಿಯೋ ಲಂದಿ ಆತ ಅಂತೇಳಿ ಶಾರ್ಟ್ ಮಾಡ್ಲತ್ತೀನಿ. ಸೊ ಈ ಮೌಂಟೇನ್ ದಾರಿಗೆ ನೀವು ಬಂದ್ಬಿಟ್ರೆ ಅಂದ್ರೆ ಹಾಗೆ ಸ್ಟ್ರೇಟ್ ಹೋಗ್ರಿ ಮೇನ್ ರೋಡ್ ಮೇಲೆ ಅಂತ ಹಂಗೆ. ಸೊ ಇವಾಗ ನಾವು ಕೊಡ್ಲಿ ಅಂತ ಸ್ವಲ್ಪ ಮುಂದೆ ಬಂದೀವಿ. ಹಂಗೆ ಹೋಗ್ಲತ್ತೀವಿ, ನಾ ಡೆಸ್ಟಿನೇಷನ್ ಕಡೆ ಹೋಗ್ಕತ್ತಿದ್ವಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ದೂರ ಅದ, ಭಾಳ ಏನಿಲ್ಲ, ಒಂದು 15 ಇರ್ಬೋದು ಅನ್ಕೊತೀನಿ, 15 km. ಸೊ ಸಂಡೇ ಅದ, ಜನ ಭಾಳ ಇರ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಇದು ಈ ದಾರಿಗೆ ಆಲ್ಮೋಸ್ಟ್ ಎಲ್ಲ ಚಂದ್ರಂಪಳ್ಳಿ ಹೋಗೋರು ಜಾಸ್ತಿ ಜನ ಹೋಗ್ಲತ್ತಾರ. ಯಾಕಂದರೆ ಇಲ್ಲಿ ಟೂಲ್ ಗೇಟ್ ಮಿಸ್ ಅಂದರೆ ಬೈಪಾಸ್ ಮಾಡಿ ಬರ್ಬೋದು ಈ ದಾರಿಲಿ ಅಂತ. ಸೊ ಅದಕ್ಕೆ ಸೊ ಕಾರ್ನಾಗ ಹೊಂಟ್ರೆ ಎಲ್ಲರೂ ಚಂದ್ರಂಪಳ್ಳಿಗೆ. ಈ ಪ್ಲೇಸ್ನ ಭಾಳ ಮೆಮೊರೀಸ್ ಅವ. ಅಂದ್ರೆ ಇಲ್ಲೇನು ನಾ ಉಳ್ಕೊಂಡಿಲ್ಲ, ಬಟ್ ನಂದು ಚೈಲ್ಡ್ಹುಡ್ ಫ್ರೆಂಡ್ಸ್ ಅವರೆಲ್ಲ ಸ್ಕೂಲ್ ಫ್ರೆಂಡ್ಸ್, ಅವ್ರ ಜೊತೆ ಭಾಳ ತಿರುಗಾಡಿವಿ ದಾರಿಗೆ. ಇನ್ನು ಮುಂದೆ ಭಾರಿ ಭಾರಿ ಸೀನ್ರಿ ಅವ ಇಲ್ಲಿ. ಇಷ್ಟೇ ಅಲ್ಲ, ಇನ್ನೂ ಮಸ್ತ್ ನೋಡಪ್ಲೆ ಅಂತಾರಲ್ಲ, ಅದು ದಾರಿ ಹೋಗೋದು ಬ್ಯೂಟಿಫುಲ್ ಇರ್ತದೆ ಅಂತಾರಲ್ಲ, ಆ ಥರ ಬ್ಯೂಟಿಫುಲ್ ಆಗಿರೋ ದಾರಿ ಅದು. ಸೊ ಹೋಗೋಣ ಬಾರಿ ಮುಂದಕ್ಕೆ. ಫೋಟೋಗ್ರಾಫಿನೂ ಮಾಡ್ಲತ್ತಾರ ನೋಡ್ರಿ ಜನ. ನೋಡಕ್ ಬರೀ ಡ್ಯಾಮ್ ಅಂತ ಅನ್ಸ್ತದ, ಬಟ್ ಸುತ್ತಮುತ್ತ ಅದು ಏನು ಗ್ರೀನರಿ ತುಂಬೋದಲ್ಲ, ಬೇರೆ ಲೆವೆಲ್. ನೋಡ್ರಿ ಈ ಡ್ಯಾಮ್ ಚೆಕ್ ಮಾಡೋಣ ಹೆಂಗದ. ಐ ಮೀನ್ ಹೆಂಗಲ್ಲದು ರಿಸರ್ವರ್ ಥರ ಸಣ್ಣದು ನೋಡ್ರಿ. ಇದು ಯಾಕೋ ಆಫ್ ರೋಡಿಂಗ್ ಆಗಂಗೆ ಕಾಣ್ತದ ಭಾಳ. ಡಿಗ್ಗಿ ಹರಿಸ್ಬೇಕು ಈ ಗಾಡಿಗೆ, ಪಿಕಪ್ ಹಿಡಿತದೋ ಇಲ್ಲ ಅದು ನೋಡೋಣ. ಸೊ ಎಸ್ ಫ್ರೆಂಡ್ಸ್, ನೋಡ್ಬೋದು ನಮ್ಮಿಂದ ದಾರಿ ಅಲ್ಲಾಪುರಿದು ಲೇಕ್ ರಿಸರ್ವರ್ ಏನಾರು ಅನ್ಕೋಬೋದು. ಆ್ಯಂಡ್ ಇದೂ ಲಿಟ್ರಲಿ ಕ್ರೌಡ್ ಬಿಡ್ರಿ, ಯಾರೂ ಇಲ್ಲ ಇಲ್ಲಿ. ಆ್ಯಂಡ್ ದಿಸ್ ಇಸ್ ಸಂಡೇ, ನಾನಿದು ಸಂಡೇ ಬಂದಿರೋದು. ಆ್ಯಂಡ್ ಇದು ಸ್ವಲ್ಪ ನಡೆಯೋಕೆ ಅಂಜಿಕೆ ಬರ್ತದೆ ಇಲ್ಲಿ, ಯಾಕಂದ್ರೆ ಇದು ಪತ್ಲ ಹಾಕ್ಯಾರ ಫುಲ್ಲು. ಎಲ್ಲ ನೋಡ್ರಿ ಸ್ವಲ್ಪ ಅಂಜಿಕೆ ಬರ್ತದೆ. ಅದ್ರೊಳಗೆ ಓವರ್ ವೇಟ್ ಆಗಿ ಅನ್ಸತ್ತದ ನನಗೆ ಇದ್ರ ಮೇಲೆ ಬಂದರೆ. ಆ್ಯಂಡ್ ಯಾರೂ ಇಲ್ಲ, ಫುಲ್ಲು ಖಾಲಿ ಜಾಗ. ಆ್ಯಂಡ್ ಇದು ರಶ್ ಆಗಿದೆ ನೋಡ್ರಿ, ಯಾಕೋ ಯೂಸೇ ಮಾಡಿಲ್ಲ ಅನ್ಸತ್ತದ ಗೇಟ್. ಸೊ ಎಸ್, ದಿಸ್ ಇಸ್ ಇಟ್, ಅಲ್ಲಾಪುರ್ ಲೇಕ್. ಕೊಡ್ಲಿಗಿಂತ ಸ್ವಲ್ಪ ಮುಂದೆ ಬರ್ಬೇಕು. ಜಾಸ್ತಿ ದೊಡ್ಡದಾಗಲಿಲ್ಲ ಬ್ಲಾಗ್ ಈ ಸರಿ, ಬಟ್ ನಿಮಗಾಗಿ ನಾ ಇಷ್ಟು ಕ್ರೌಡ್ ಇರಲಾರ್ದು ಪ್ಲೇಸಸ್ ಸರ್ಚ್ ಮಾಡ್ಲತ್ತೀನಿ ಅಂದ್ರೆ ನಿಮಗೂ ಸ್ವಲ್ಪ ಸಬ್ಸ್ಕ್ರೈಬ್, ಸಪೋರ್ಟ್, ಲೈಕ್, ಶೇರ್ ಮಾಡ್ತಾರ್ರಿ ವೀಡಿಯೋಸ್ಗಳಿಗೆ. ಆ್ಯಂಡ್ ಇನ್ನೊಂದಪ್ಪ ಏನು ಎಲ್ಲರಲ್ಲಿ ರಿಕ್ವೆಸ್ಟ್ ಏನಪ್ಪ ಅಂದ್ರೆ, ನೀವು ಇಲ್ಲಿ ಬಂದು ಎಂಜಾಯ್ ಮಾಡಿರಿ, ಈ ವ್ಯೂವಿಗೆ ಎಂಜಾಯ್ ಮಾಡೋಗ್ರಿ, ರಿಲ್ಯಾಕ್ಸ್ ಆಗ್ರಿ ಇಲ್ಲಿ. ಬಟ್ ಲಿಟರ್ ಮಾಡಬೇಡ್ರಿ ಇಲ್ಲಿ, ಯಾಕಂದ್ರೆ ಇಲ್ತೋ ಏನು ಪ್ಲಾಸ್ಟಿಕ್ ಇದೇನು ಇಲ್ಲ, ತಿನ್ನೋದು ಸಾಮಾನೇನು ಹಾಕಿಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು, ಬಂದ್ರಂದ್ರೆ ಲಿಟರ್ ಮಾಡಲಾರ್ದೆ ಊಟನ ತಂದರೆ ಊಟ ಮಾಡಿ ಅದೇ ಪ್ಲಾಸ್ಟಿಕ್ ನೀವು ವಾಪಸ್ ಒಯ್ಯಿರಿ. ಬಟ್ ಇಲ್ಲೇನೂ ಬಿಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇಲ್ಲಿ ನೋಡ್ರಿ ಎಷ್ಟು ಕ್ಲೀನ್ ಜಾಗ.
ಪ್ಲಾಸ್ಟಿಕ್ ಇಲ್ಲ ಇಲ್ಲಿ, ಅದಕ್ಕೆ. ಏನೇನದ ಇಲ್ಲಿ ನೋಡಕ್ಕ ಅಂತೇಳಿ ನೋಡೋಣ ಬರ್ರಿ. ಅಂದ್ರೆ ಸುತ್ತಮುತ್ತ ಹೆಂಗದ ಏನೇನಿಲ್ಲ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಸದ್ಯಕ್ಕೆ ಈ ಟೈಮ್ನಾಗೆ ನೀವು ಏನಾದರೂ ಇಲ್ಲಿ ವಿಸಿಟ್ ಮಾಡಿದ್ರಂದ್ರೆ ಮಸ್ತ್ ಇರ್ತದೆ. ಯಾಕಂದ್ರೆ ಗ್ರೀನ್ ಅದ ಫುಲ್ ಜಾಗ, ಫುಲ್ ಬೇರೆನೇ ವೈಬ್ಸ್ ಕೊಡ್ಲತ್ತಾವ. ನಮ್ಮ ಗುಲ್ಬರ್ಗ ಅನ್ಸಲಾಗ್ಯದ. ನಮ್ಮ ಗುಲ್ಬರ್ಗ ಕಡೆ ಅದ. ಅದು ಆ್ಯಕ್ಚುಲಿ ಗುಲ್ಬರ್ಗ ಕಡೆನೇ, ಗುಲ್ಬರ್ಗ ಒಳಗೆ ಬರ್ತೀವಲ್ಲ ನನಗೆ ಅದಕ್ಕೂ ಗೊತ್ತಾಗಲ್ಲ. ಯಾಕಂದ್ರೆ ನಾ ಗುಲ್ಬರ್ಲಿಂದ ಬರ್ಬೇಕಾದ್ರೆ ಒಂದು ಬೋರ್ಡ್ ಹಾಕಿದ್ರಲ್ಲಿ ಗುಲ್ಬರ್ಗ ಮುಕ್ತಾಯ ಏನೋ ತಾಲೂಕು ಮುಕ್ತಾಯ ಅಂತೇಳಿ ಹಿಂಗೆ ಹಾಕಿದ್ರು. ನಡ್ರಿ, ಜಗತ್ತು ಬೇರೆ ಲೆವೆಲ್ ಅದ. ನೀರಿಲ್ಲಿ ಇನ್ನೂ ಜಾಸ್ತಿ ಬಂದಿಲ್ಲ, ಈಗ ನೋಡ್ಬೋದು ಎಲ್ಲ ಖಾಲಿ ಅದ ಕಡೆ. ಬಟ್ ಆ ಲೇಕ್ನಾಗ ಏನು ನೀರವಲ್ಲ, ಅದು ಭಾಳ ಬ್ಯೂಟಿಫುಲ್ ಕಾಣುತ್ತದೆ. ಐ ಗೆಸ್ ಇಲ್ಲಿ ಏನಾದರೂ ನೀರು ಭಾರಿ ಹರಿದು ಅಂದರೆ ಫಾಲ್ಸ್ ಥರ ಏನಾದರೂ ಆಗ್ಬೋದು ಅಂತ ಅನ್ಕೊತೀನಿ. ಜರ್ನ ಆ ಥರ ಆಗ್ತೈತಲ್ಲ, ಆ ಥರ ಆದ್ರೆ ಆಗ್ಬೋದು ಅನ್ಕೊತೀನಿ. ಯಾಕಂದ್ರೆ ನಮ್ಗೆ ಇಲ್ಲಿ ನೋಡ್ಬೋದು ಇಲ್ಲಿ ಕಲ್ಲುಗಳಾಗ್ಯಾವ, ಜರ್ನ ಥರ ಆಗ್ಬೋದು ಆದ್ರೆ ನಮ್ಮ ಅನ್ಸೋ ಮಟ್ಟಿಗೆ. ನೀರು ಫುಲ್ ಬಂದಾಗ ಇನ್ನೂ ಭಾರಿ ಕಾಣ್ತದೆ ನೋಡ್ರಿ ಜಾಗ, ಪಕ್ಕ ಭಾರಿ ಕಾಣ್ತದೆ ಇನ್ನು. ಅಂದರೆ ಇಲ್ಲ ಐ ಗೆಸ್ ಇಲ್ಲಿ ನೋಡಂತ ಈ ಸದ್ಯಕ್ಕೆ ಲೇಕ್ ಒಂದೇ ಅದ. ನಾ ಬಂದೇನಂದ್ರೆ ಇಲ್ಲಿ ನೋಡೋಕ್ಕಂತೂ ಬರೀ ಒಂದು ಲೇಕ್ ಅದ ಇವಾಗ. ಯಾಕಂದ್ರೆ ಎಲ್ಲೂ ಆ ಲೆವೆಲ್ ನೀರೇನು ಕಾಣಲಾಗ್ಯಾವ ಇಲ್ಲಿ. ಈ ಸೈಡು ಆ ಸೈಡೆ ನೀರು ಭಾಳವ. ಎಸ್, ಮತ್ತು ದಾರಿನೂ ಇಲ್ಲೇ ಸ್ಟಾಪ್ ಆದಂಗೆ ಕಾಣ್ತದೆ ರೀ. ಮುಂದೆ ಹೋಗಪ್ಲೆ ಇಲ್ಲ, ನಾವು ಇಲ್ಲಿಗೆ ಸ್ಟಾಪ್ ಅದ ರೀ ದಾರಿ. ಬಟ್ ಹಂಗೇನಾದರೂ ಬರ್ಬೇಕಂತಿದ್ರೆ ಇಲ್ಲ ಅಲ್ಲಿಂದ ತೆಳಗೆ ಇಳ್ಕೊಂಬರ್ಬೇಕಾಗ್ತದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ನೀರಿಲ್ಲಿ ಭಾಳ ಜೋರ್ಸೆ ಬರ್ಬೇಕಾದ್ರೂ ತೆಳಗೆ ಬರೋಕ್ಕೆ ದಾರಿ ಅದನೋ ಇಲ್ಲೋ. ಇಲ್ಲಿ ನೀರು ಭಾಳ ಬಂದವ್ರ ಮೇಲೂ ತೆಳಗೆ ಯಾವುದೋ ಒಂಥರದ್ದು ದಾರಿನೇ ಕಾಣಲಾಗ್ಯದ ತೆಳಗೆ ಬರೋಂಥದ್ದು. ಚಲೋ ನೋಡ್ರಿ, ಹೋಗೋಣ ಮ್ಯಾಲೆ. ನಮ್ಮನ್ನು ಒಂದೆರಡು ಫೋಟೋಸ್ ತೆಕ್ಕೊಣು. ನಾವು ಭೀ ಇನ್ಸ್ಟಾಗ್ರಾಮ್ ಟ್ರಾವೆಲ್ ರೀಲ್ಸ್ ಮಾಡಬೇಕು, ಭಾಳ ಕೆಲಸ ಅದಾವ. ಭಾಳ ದಿನಲಿಂತ ವಿಡಿಯೋಸ್ನೂ ಮಾಡಲಾಗಿದ್ದೆ, ಅಂದ್ರೆ ಎಕ್ಸ್ಪ್ಲೋರ್ನೂ ಮಾಡಿಲ್ಲ, ಭಾಳ ದಿನದಿಂದ ಮಾಡಲಾಗಿದೆ. ಸೊ ಅದಕ್ಕೆಲ್ಲರಿಗೂ ಸಾರಿ ಕೇಳ್ಕೊತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ಹಿಂಗೆ ಸಪೋರ್ಟ್ ಮಾಡ್ತಾರ್ರಿ. ಯಾಕಂದರೆ ನಾನು ಆ್ಯಕ್ಟಿವ್ ಇಲ್ಲ ನನ್ನ ಚಾನಲ್. ಆ್ಯಕ್ಚುಲಿ ನನ್ನ ಚಾನಲಲ್ಲಿ ನಾನು ಆ್ಯಕ್ಟಿವ್ ಇಲ್ಲ, ವೀಡಿಯೋಸ್ ಅಷ್ಟು ಬರ್ತಾಯಿಲ್ಲ. ಆದರೂ ಇಷ್ಟೆಲ್ಲ ನೀವು ಜನ ನೋಡ್ತಾ ಇದ್ದೀರಾ, ಹೊಸ ಯೂಸರ್ಸ್ ಎಲ್ಲ ಚಾನಲ್ ಹೋಗ್ತಾಯಿದೆ, ಅಂದರೆ ರೀಚ್ ಆಗ್ತಾಯಿದೆ. ಆ್ಯಂಡ್ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ. ಸೊ ಈಗ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಚೆನ್ನಾಗಿರೋದು ವೀಡಿಯೋ, ಐ ಮೀನ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನಿಮ್ಗಾಗಿ ತರ್ತೀನಿ ನಮ್ಮ ಚಾನಲ್ ಮೇಲೆ. ಆ್ಯಂಡ್ ಎಸ್, ಈ ಥರನೇ ನಮ್ಮ ಫ್ಯಾಮ್ಲಿ ಉಳ್ಕೊಂಡಿರಬೇಕು, ಬೆಳೀತಾ ಇರಬೇಕು, ಬೆಳೆಸ್ತಾ ಇರಿ ಅಂತ ನಿಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ. ಅಲ್ಲಿ ನೋಡ್ರಿ ನಮ್ಮ ಅಂಬಾರಿ ಆರಾಮ್ಸೆ ನಿಂತದ ಪಾಪ. ಫುಲ್ ಹೀಟ್ ಆಗ್ಯಾವ ಎಂಜನ್ ಎಲ್ಲ. ಸೊ ರಿಲ್ಯಾಕ್ಸ್ ಆಗ್ಲತ್ತದ ನಮ್ಮ ಅಂಬಾರಿಗೆ. ರಿಲ್ಯಾಕ್ಸ್ ಆಗಕ್ಕೆ ಟೈಮ್ ಕೊಟ್ಟೇನಿ. ಸೊ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ, ನೀರು ಕುಡಿಯೋಣ, ಹಂಗೆ ಸ್ವಲ್ಪ ಹೊತ್ತು ಅಲ್ಲಿ ಕುಂದ್ರೋಣ. ಅಲ್ಲಿ ಕುಂತು ಸ್ವಲ್ಪ ನಮಗೂ ಮನಸ್ಸಿಗೆ ನೆಮ್ಮದಿ ಕೊಡೋಣ. ಎಸ್, ಜಸ್ಟ್ ಆ ಲೇಕ್ ಕಡೆ ಬರ್ಬೇಕಂದ್ರೆ ಇದು ಗುಡ್ಡ ಅಂತಾರಲ್ಲ, ಸಣ್ಣದೊಂದು ಎಲಿವೇಶನ್ ಅದಲ್ಲ. ಈ ಎಲಿವೇಶನ್ ಹೊಡೆದಾರ ಇದು, ಆ್ಯಕ್ಚುಲಿ ಹೊಡೆದಾರದು. ನೀರು ಹರಿಲತ್ತಾವ ನೋಡ್ರಿ, ಸಣ್ಣ ಜಲಿ ಬಿಡ್ಲತ್ತಾವ ನೀರಿಂದು. ಆ್ಯಂಡ್ ಇದನ್ನು ನೋಡ್ಲಕ್ಕೆ ಹಿಂಗೆ ಅಲ್ಲಿ ಒಂದು ಟರ್ನಿಂಗ್ ಅದ ರೀ ಗಾಡಿ, ಅಂದ್ರೆ ರೋಡಿಂದು ಗಾಡಿ ಟರ್ನಿಂಗ್ ತೊಗೊಂಬರ್ಬೇಕಾದ್ರೂ
ಅದು ಫೀಲೇ ಬೇರೆ ಅದು. ಎಲ್ಲೋ ಬೇರೆ ಕಡೆನೇ, ಎಲ್ಲೋ ವೆಸ್ಟರ್ನ್ ಘಾಟ್ಸು ಆ ಥರ ಘಾಟ್ ಸೆಕ್ಷನ್ ಕಡೆ ಬಂದಾಗ ಆಗಿರಲ್ಲ, ಹಂಗೆ ಫೀಲ್ ಕೊಡ್ತದೆ ದಾರಿ ಇದು. ನೋಡ್ರಿ ನೀವೀಗ ಅದು ಸ್ವಲ್ಪ ಹುಲ್ಲುಗಿಲ್ಲೆಲ್ಲ ಬೆಳೆಸಲಕ್ಕ ಯಾವ ಲೆವೆಲ್ ವ್ಯೂ ಕಾಣತ್ತದ ಅಂತ. ಈ ಪ್ಲೇಸು ನಮ್ಮ ಗುಲ್ಬರ್ಗಲಿಂದ ಅರೌಂಡ್ 58 to 60 ಕಿಲೋಮೀಟ್ರ್ ಭಾಳ ಆಗ್ತೈತಿ. ಅಂದ್ರೆ ನಾನು ಡಿಸ್ಟೆನ್ಸ್ ಇಟ್ಕೊಂಡಿದ್ದು ನಮ್ಮ ಮನೆಯಿಂದ ಡೈರೆಕ್ಟ್ ಏರ್ಪೋರ್ಟ್ ತನಕ ಅಂದ್ರೆ 10 ಕಿಲೋಮೀಟ್ರ್ ನಾರ್ಮಲಿ ಆಗ್ಲತ್ತದ. ಸೊ ಇನ್ನೊಂದು 40-45 ಕಿಲೋಮೀಟ್ರ್ ಇಲ್ಲಿ ಬರೋಕೆ ಆಗ್ತೈತಿ. ಭಾಳ ಮಸ್ತ್ ಜಾಗ, ಬಂದು ವಿಸಿಟ್ ಮಾಡಿ ಹೋಗ್ರಿ. ಮತ್ತು ಮಳೆ ಜಾಸ್ತಿ ಬಂತಂದ್ರೆ ಐ ಗೆಸ್ ಜನ ಇನ್ನೂ ಜಾಸ್ತಿ ಆಗ್ಬೋದು. ಈಗ ಸದ್ಯ ಖಾಲಿ ಅದ, ಜನ ಇಲ್ಲ ಯಾರೂ ಇಲ್ಲಿ. ಸೊ ಬಂದು ವಿಸಿಟ್ ಮಾಡಿ ಹೋಗ್ರಿ. ಅಷ್ಟೇ ಲಿಟರ್ ಮಾಡಬೇಡ್ರಿ, ಅಂದರೆ ಫುಲ್ಲು ಪ್ಲಾಸ್ಟಿಕ್ ಏನೂ ಹಾಕಕ್ಕೆ ಹೋಗ್ಬೇಡ್ರಿ. ಚೆನ್ನಾಗಿ ಬಂದು ರಿಲ್ಯಾಕ್ಸ್ ಆಗಿ ಫೋಟೋ ಮಾಡ್ಕೊತಾರೆ, ಫೋಟೋ ಶೂಟ್ ಮಾಡ್ಕೊರಿ, ವಿಡಿಯೋ ಶೂಟ್ ಮಾಡ್ಕೊರಿ, ಏನೇ ಮಾಡ್ಕೊರಿ. ಬಟ್ ಫುಲ್ಲು ಖರಾಬ್ ಮಾಡಿ ಹೋಗ್ಬೇಡ್ರಿ, ಯಾಕಂದ್ರೆ ನೇಚರ್ ಈಸ್ ಅವರ್ ಫ್ಯೂಚರ್, ಗೊತ್ತಲ್ಲ. ಇದನ್ನು ಮೆನ್ಷನ್ ಮಾಡೋದು ನೆನಪೋಗಿತ್ತು. ಈ ದಾರಿ ಭಾಳ ಖರಾಬ್ ಇದ್ದ ದಾರಿ ಅದು, ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಆ್ಯಂಡ್ ಲೊಕೇಶನ್ ಇನ್ ಗೂಗಲ್ ಮ್ಯಾಪ್ಸಿನ ಲಿಂಕ್ನ ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊರಿ. ಸೊ ಅಲ್ಲಿ ತನಕ ಮತ್ತೆ ಸಿಗಮ್ರಿ. ಶರಣ್ರಿ ಅಪ್ಪ, ಬಾಯ್.